ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರ ಬೆಳಗ್ಗೆ ಟಿಫನ್ನಿಗೆ ಚಪಾತಿ ಮತ್ತು ಪುದೀನ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ ಮಾಡೋದಕ್ಕೂ ಮುಂಚೆನೇ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂತ ಹೇಳಿ. ಇವಾಗ ಚಟ್ನಿನ ರೆಡಿ ಮಾಡಾಯಿತು. ಇವಾಗ ಚಪಾತಿನ ಬೇಯಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಚಪಾತಿನೇ ಜಾಸ್ತಿ ಮಾಡೋದು ಟಿಫನಿಗೆಲ್ಲನೂ ಕೂಡ. ನಮಗೂ ಕೂಡ ಚಪಾತಿ ಅಂದರೆ ಸ್ವಲ್ಪ ಇಷ್ಟನೇ. ಹಾಗಾಗಿ ವಾರದಲ್ಲಿ 1-2 ದಿನ ಮಾತ್ರ ನಾನು ರೈಸ್ ಐಟಮ್ಸ್ಗಳನ್ನ ಮಾಡ್ತೀನಿ. ಇನ್ನು ಉಳಿದ ದಿನಗಳಲ್ಲೆಲ್ಲನೂ ಕೂಡ ಚಪಾತಿನೇ ಜಾಸ್ತಿ ಮಾಡೋದು. ಇವಾಗ ಚಪಾತಿನ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಚಟ್ನಿ ಎರಡೂ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಾಗಿತ್ತು ಪುದೀನ ಚಟ್ನಿ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.